ನಮಸ್ಕಾರ. 10ನೇ ತರಗತಿಯ ರಸಾಯನಶಾಸ್ತ್ರದ ಮೊದಲ ಅಧ್ಯಾಯಕ್ಕೆ ಸ್ವಾಗತ. ಬನ್ನಿ, ಇವತ್ತು ನಾವು ರಾಸಾಯನಿಕ ಕ್ರಿಯೆಗಳು ಅಂದ್ರೆ ಏನು, ಅವು ಹೇಗೆ ನಡೀತವೆ ಅಂತ ಕೆಲವು ಸರಳ ಚಟುವಟಿಕೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದು ರಾಸಾಯನಿಕ ಕ್ರಿಯೆ ನಡೀತಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಅದನ್ನ ಕಂಡುಹಿಡಿಯೋಕೆ ಏನಾದ್ರೂ ಸುಳಿವುಗಳಿವೆಯಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಸರಿ, ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಕೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಒಂದೆರಡು ಆಕ್ಟಿವಿಟೀಸ್ ಮಾಡಿ ನೋಡೋಣ. ಇವು ನಮಗೆ ಕೆಮಿಕಲ್ ರಿಯಾಕ್ಷನ್ ಆಗಿದೆಯಾ ಇಲ್ವಾ ಅಂತ ಗುರುತಿಸೋಕೆ ಸಹಾಯ ಮಾಡುತ್ತೆ. ಮೊದಲನೇ ಆಕ್ಟಿವಿಟಿ ಕಡೆ ಹೋಗೋಣ. ಇದರಲ್ಲಿ ನಾವು ಒಂದು ಮೆಗ್ನೀಷಿಯಂ ರಿಬ್ಬನ್ ಅನ್ನ ಸುಟ್ಟಾಗ ಏನಾಗುತ್ತೆ ಅಂತ ನೋಡ್ಲಿದ್ದೇವೆ. ಇದು ನೋಡಕ್ಕೆ ಸಿಂಪಲ್ ಆಗಿ ಕಂಡ್ರೂ ಒಂದು ಬಹಳ ಮುಖ್ಯವಾದ ಬದಲಾವಣೆಯನ್ನ ತೋರಿಸುತ್ತೆ. ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಮೆಗ್ನೀಷಿಯಂ ರಿಬ್ಬನ್ ಅನ್ನ ಸ್ಯಾಂಡ್ ಪೇಪರ್ ಹಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಇಕ್ಕಳದಲ್ಲಿ ಹಿಡಿದು ಸ್ಪಿರಿಟ್ ಲ್ಯಾಂಪನ್ನ ಜ್ವಾಲೆಯಲ್ಲಿ ಸುಡಬೇಕು. ಅದರಿಂದ ಬರೋ ಬೂದಿಯನ್ನ ಒಂದು ವಾಚ್ ಗ್ಲಾಸ್ನಲ್ಲಿ ಶೇಖರಿಸಬೇಕು. ಸರಿ, ಈಗ ಬರುತ್ತೆ ನೋಡಿ ಸಾಮಾ ಇಂಟ್ರೆಸ್ಟಿಂಗ್. ಅಂದ್ರೆ ಈ ರಿಬ್ಬನ್ ಉರಿಯುವಾಗ ನಾವು ಏನನ್ನು ಗಮನಿಸ್ತೀವಿ? ಏನಾದ್ರೂ ವಿಶೇಷ ಬದಲಾವಣೆ ಆಗ್ಬಹುದಾ? ಯೋಚನೆ ಮಾಡಿ. ವಾವ್, ನೋಡಿದ್ರಾ? ಮ್ಯಾಗ್ನೀಷಿಯಂ ರಿಬ್ಬನ್ ಕಣ್ಣು ಕುಕ್ಕೋ ತರಹದ ಬಿಳಿ ಜ್ವಾಲೆಯಿಂದ ಉರಿಯುತ್ತೆ. ನೋಡೋಕೆಷ್ಟು ಚೆನ್ನಾಗಿದೆ ಅಲ್ವಾ? ಉರಿದಾದ್ಮೇಲೆ ಆ ಹೊಳೆಯೋ ರಿಬ್ಬನ್ ಒಂದು ಬಿಳಿ ಪುಡಿಯಾಗಿ ಬದಲಾಗುತ್ತೆ. ಇಲ್ಲಿ ಎರಡು ಸ್ಪಷ್ಟವಾದ ಬದಲಾವಣೆಗಳನ್ನ ನಾವು ನೋಡಬಹುದು. ಹಾಗಾದ್ರೆ ಈ ಬದಲಾವಣೆಯಿಂದ ನಮ್ಗೇನ್ ಗೊತ್ತಾಯ್ತು? ಇಲ್ಲಿ ಒಂದು ಸಂಪೂರ್ಣ ಹೊಸ ವಸ್ತು ಹುಟ್ಕೊಂಡಿದೆ. ಆ ಬಿಳಿ ಪುಡಿ ಬೇರೇನೂ ಅಲ್ಲ, ಅದು ಮೆಗ್ನೀಷಿಯಂ ಆಕ್ಸೈಡ್. ನಮ್ಮ ಸುತ್ತಿರೋ ಗಾಳಿಯಲ್ಲಿರೋ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಮೆಗ್ನೀಷಿಯಂ ಜೊತೆ ಸೇರಿದಾಗ ಈ ಹೊಸ ವಸ್ತು ಉಂಟಾಗಿದೆ. ಸರಿ, ಮೊದಲನೇ ಆಕ್ಟಿವಿಟಿಯಲ್ಲಿ ಒಂದು ವಸ್ತುವಿನ ಸ್ಥಿತಿ ಹೇಗೆ ಬದಲಾಯಿತು ಅಂತ ನೋಡಿದ್ವಿ. ಈಗ ಎರಡು ದ್ರಾವಣಗಳನ್ನ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಇಲ್ಲೂ ಒಂದು ಅಚ್ಚರಿಯ ಬದಲಾವಣೆ ನಮಗಾಗಿ ಕಾದಿದೆ. ನಮ್ಮತ್ರ ಎರಡು ಸೊಲ್ಯೂಷನ್ಸ್ ಇದೆ. ಒಂದು ಲೆಡ್ ನೈಟ್ರೇಟ್, ಇನ್ನೊಂದು ಪೊಟ್ಯಾಷಿಯಂ ಅಯೋಡೈಡ್. ನೀವಿಲ್ಲಿ ನೋಡ್ತಿರೋ ಹಾಗೆ ಇವೆರಡು ನೀರಿನ ತರಹನೇ ಇವೆ, ಅಂದ್ರೆ ಇವಕ್ಕೆ ಯಾವುದೇ ಬಣ್ಣ ಇಲ್ಲ. ಈಗ ಬಣ್ಣನೇ ಇಲ್ಲದ ಈ ಎರಡು ದ್ರಾವಣಗಳನ್ನ ಒಂದಕ್ಕೊಂದು ಸೇರಿಸಿದ್ರೆ ಏನಾಗಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡೋಣ ಬನ್ನಿ. ಒಂದು ಕ್ಷಣದಲ್ಲಿ ಮ್ಯಾಜಿಕ್ ಆಗಲಿದೆ. ಹಹಾ, ನೋಡಿದ್ರಾ? ಎರಡು ದ್ರಾವಣಗಳು ಸೇರಿದ ತಕ್ಷಣನೇ ಅಚ್ಚರಿ ಅನ್ನೋ ಹಾಗೆ ಒಂದು ಪ್ರಕಾಶಮಾನವಾದ ಹಳದಿ ಬಣ್ಣದ ವಸ್ತು ಕಾಣಿಸ್ಕೊಳ್ತು. ಎರಡೂ ಬಣ್ಣ ಇಲ್ಲದ ದ್ರವಗಳು ಸೇರಿ ಹೀಗೆ ಬಣ್ಣ ಬದಲಾಗೋದು ನಿಜಕ್ಕೂ ಅದ್ಭುತ. ಈ ಹಳದಿ ಬಣ್ಣದ ವಸ್ತುವಿದೆಯಲ್ಲ, ಇದನ್ನೇ ನಾವು ಪ್ರೆಸಿಪಿಟೇಟ್ ಅಂತ ಕರೆಯೋದು. ಪ್ರೆಸಿಪಿಟೇಟ್ ಅಂದ್ರೆ ದ್ರಾವಣದಲ್ಲಿ ಕರಗದೆ ಉಳಿಯುವ ಒಂದು ಘನವಸ್ತು. ಈ ರೀತಿ ಪ್ರೆಸಿಪಿಟೇಟ್ ಉಂಟಾಗೋದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಸೂಚನೆ. ಇಲ್ಲಿಯವರೆಗೆ ನಾವು ಸ್ಥಿತಿ ಮತ್ತು ಬಣ್ಣ ಬದಲಾಗೋದನ್ನ ನೋಡಿದ್ವಿ. ನಮ್ಮ ಮೂರನೇ ಆಕ್ಟಿವಿಟಿಯಲ್ಲಿ ಇನ್ನೂ ಎರಡು ಬೇರೆ ತರಹದ ಸುಳಿವುಗಳನ್ನ ಹುಡುಕೋಣ. ಇದಕ್ಕಾಗಿ ಸತುವಿನ ಚೂರುಗಳನ್ನ ಆಸಿಡ್ ಜೊತೆ ಬೆರೆಸಿ ನೋಡೋಣ. ಈ ಪ್ರಯೋಗಕ್ಕೆ ಒಂದು ಕೋನಿಕಲ್ ಫ್ಲಾಸ್ಕ್ ತಗೊಂಡು ಅದರಲ್ಲಿ ಕೆಲವು ಜಿಂಕ್ ಗ್ರ್ಯಾನ್ಯೂಲ್ಸ್ ಅಂದ್ರೆ ಸತುವಿನ ಚೂರುಗಳನ್ನ ಹಾಕೋಣ. ಆಮೇಲೆ ತುಂಬಾನೇ ಜಾಗರೂಕತೆಯಿಂದ ಅದಕ್ಕೆ ಸ್ವಲ್ಪ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಸೇರ್ಸೋಣ. ಸರಿ, ಆಸಿಡ್ ಅನ್ನ ಜಿಂಕ್ ಮೇಲೆ ಹಾಕಿದ ತಕ್ಷಣ ಏನಾಗತ್ತೆ? ಇಲ್ಲಿ ಯಾವೆಲ್ಲ ಬದಲಾವಣೆಗಳು ಕಾಣುತ್ತೆ ಅಂತ ಗಮನ ಇಟ್ಟು ನೋಡೋಣ. ಫ್ಲಾಸ್ಕ್ ಮತ್ತು ಅದರೊಳಗಿನ ದ್ರಾವಣವನ್ನ ಚೆನ್ನಾಗಿ ಗಮನಿಸಿ. ಇಲ್ಲಿ ಎರಡು ಮುಖ್ಯವಾದ ವಿಷಯಗಳನ್ನ ಗಮನಿಸಬಹುದು. ಒಂದು, ಜಿಂಕ್ ಚೂರುಗಳ ಸುತ್ತ ಗುಳ್ಳೆಗಳು ಬರ್ತಿವೆ, ಅಂದ್ರೆ ಗ್ಯಾಸ್ ರಿಲೀಸ್ ಆಗ್ತಿದೆ. ಇನ್ನೊಂದು, ಫ್ಲಾಸ್ಕ್ ಮುಟ್ಟಿ ನೋಡಿದ್ರೆ ಅದು ಬಿಸಿಯಾಗಿರುತ್ತೆ, ಅಂದ್ರೆ ರಿಯಾಕ್ಷನ್ನಿಂದ ಟೆಂಪರೇಚರ್ ಕೂಡ ಚೇಂಜ್ ಆಗಿದೆ. ಸರಿ, ನಾವು ಮಾಡಿದ ಈ ಮೂರು ಆಕ್ಟಿವಿಟಿಗಳನ್ನ ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳೋಕೆ ನಮಗೆ ಯಾವೆಲ್ಲ ಕ್ಲೂಸ್ ಅಂದ್ರೆ ಸುಳಿವುಗಳು ಸಿಕ್ಕು? ನೋಡಿ, ಈ ಮೂರು ಆಕ್ಟಿವಿಟಿಗಳಿಂದ ನಮಗೆ 4 ಮುಖ್ಯವಾದ ಸೂಚನೆಗಳು ಸಿಕ್ಕಿವೆ. ಮೊದಲನೇದು ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ, ನೆನ್ಪಿದೆಯಲ್ಲ, ಮೆಗ್ನೀಷಿಯಂ ರಿಬ್ಬನ್ ಪುಡಿಯಾಗಿದ್ದು. ಎರಡನೇದು ಬಣ್ಣದಲ್ಲಿ ಬದಲಾವಣೆ, ಆ ಹಳದಿ ಪ್ರೆಸಿಪಿಟೇಟ್ ತರ. ಮೂರನೇದು ಗ್ಯಾಸ್ ಬಿಡುಗಡೆಯಾಗೋದು, ಆ ಗುಳ್ಳೆಗಳು ಬಂದ್ವಲ್ಲ ಹಾಗೆ. ಕೊನೆಯದಾಗಿ ತಾಪಮಾನದಲ್ಲಿ ಬದಲಾವಣೆ, ಅಂದ್ರೆ ಫ್ಲಾಸ್ಕ್ ಬಿಸಿಯಾಗಿದ್ದು. ಹಾಗಾಗಿ ಒಂದು ವಸ್ತುವಿನ ಸ್ಥಿತಿ, ಬಣ್ಣ ಅಥವಾ ಟೆಂಪರೇಚರ್ ಚೇಂಜ್ ಆದ್ರೆ ಅಥವಾ ಅದರಿಂದ ಗ್ಯಾಸ್ ರಿಲೀಸ್ ಆದ್ರೆ ಅಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಂತ ನಾವು ಖಚಿತವಾಗಿ ಹೇಳ್ಬೋದು. ನಮ್ಮ ಮುಂದಿನ ಚರ್ಚೆಯಲ್ಲಿ ಈ ರಿಯಾಕ್ಷನ್ಗಳನ್ನ ಈಕ್ವೇಷನ್ ರೂಪದಲ್ಲಿ ಹೇಗೆ ಬರೆಯೋದು ಅಂತ ಕಲಿಯೋಣ.